ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಭಾನುವಾರದ ಮಿನಿ ವ್ಲಾಗ್. ಭಾನುವಾರ ಬೆಳಿಗ್ಗೆನೇ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದೆ. ಯಾಕಂದರೆ ಕಬ್ಬಾಳಿಗೆ ಹೋಗೋದಿತ್ತು. ಕಬ್ಬಾಳಲ್ಲೊಂದು ಫಂಕ್ಷನ್ ಇತ್ತು, ಕರ್ನಲ್ವೇ ಇತ್ತು. ಅದರಿಂದ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ದೇವ್ರ ಕಬ್ಬಾಳಿಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲು ತೊಳೆದು ರಂಗೋಲಿನೂ ಹಾಕ್ಕೊಂಡು ಸಿಂಪಲ್ಲಾಗಿ ರೀತಿ ಪೂಜೆನ ಕೂಡ ಮಾಡಿಕೊಂಡೆ. ಮನೆ ದೇವ್ರಿಗೆ ಹೋದಾಗೆಲ್ಲನೂ ಇದೇ ರೀತಿ ಮನೇಲಿ ದೀಪ ಹಚ್ಚಿ ಹೋಗೋದು ದೇವಸ್ಥಾನಕ್ಕೆ. ಆದ್ದರಿಂದ ಇವತ್ತು ಕೂಡ ಪೂಜೆ ಕೂಡ ಮಾಡಿಕೊಂಡೆ. ಸಿಂಪಲ್ಲಾಗಿ ಈ ರೀತಿ ವಾರ ಕೂಡ ಆಯಿತು. ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 10-11 ಗಂಟೆ ಮನೆಯಲ್ಲೇ ಆಗಿಬಿಡ್ತು. 1 ಅವರ್ ಜರ್ನಿ ನಮ್ಮ ಮನೆಯಿಂದ ಕಬ್ಬಾಳಿಗೆ. ಹತ್ರನೇ ಇದೆ ಸ್ವಲ್ಪ. ಸೊ ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು, ಮಕ್ಕಳು, ನಾವು ಎಲ್ಲ ಗಾಡೀಲೇ ಹೋದ್ವಿ. ಗಾಡೀಲಿ ಹೋಗೋದ್ರಿಂದ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ಸೀರೆ ಹಾಕ್ಕೊಂಡೆಲ್ಲ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಕಬ್ಬಾಳಿಗೆ ಹೋಗೋ ಅಷ್ಟರಲ್ಲಿ ಒಂದು 12 ಗಂಟೆ ಆಯಿತು ನಮ್ಮೂರಿಂದ. ದುರ್ಗಾ ಕಬ್ಬಾಳ ದೇವಸ್ಥಾನ ನಿಮ್ಗೆ ಫಸ್ಟೇ ವಿಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇದೆ ದೇವರು ಇಲ್ಲಿ ಅಂತ. ಕಬ್ಬಾಳಿಗೆ ಬಂದಮೇಲೆ ದೇವ್ರ ದರ್ಶನ ಮಾಡಬೇಕು, ಅಮ್ಮನ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವರನ್ನು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ನೋಡಿ ದುರ್ಗಾ ಈ ರೀತಿ ಕಾಣಿಸ್ತಾ ಇದೆ. ಕಬ್ಬಾಳಮ್ಮಂದು ಗೋಪುರ ಎಲ್ಲ ಈ ರೀತಿ ವ್ಯೂ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ರೋಡ್ಗಂತೂ. ದುರ್ಗಕ್ಕೂ ಕೂಡ ಹತ್ಬೋದು. ಬೆಳಗ್ಗೆ ಟೈಮ್ ಬರಬೇಕು. ಅಲ್ಲೂ ಕೂಡ ದೇವಸ್ಥಾನ ಇದೆ. ಈ ಬೆಟ್ಟದ ಮೇಲೂ ಕೂಡ ದೇವಸ್ಥಾನ ಇದೆ, ಬೆಟ್ಟದ ಕಬ್ಬಾಳಮ್ಮ ಅಂತ. ಕಬ್ಬಾಳಮ್ಮನ ಮೂಲ ದೇವಸ್ಥಾನ ಅಲ್ಲೇ ಇರೋದು. ಅದೆಲ್ಲ ಆದಮೇಲೆ ಈಚೆಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಪೂರ, ಗಂಧಕಡ್ಡಿ, ತೆಂಗಿನಕಾಯಿ ಎಲ್ಲ ಈಡ್ಗಾಯಿ ಎಲ್ಲ ಹಾಕೋದಕ್ಕೆ ತಂದಿದೆ ನಮ್ಮ ಮನೆಯವರು. ಮನೆಯಿಂದನೇ ತೆಂಗಿನಕಾಯಿ ತಂದಿದ್ವಿ, ಈಡ್ಗಾಯಿ ಹೊಡಿಯೋದಕ್ಕೆ. ಕರ್ಪೂರ, ಗಂಧಕಡ್ಡಿ ಎಲ್ಲ ಮನೆಯಿಂದನೇ ತಂದುಬಿಟ್ಟಿದ್ವಿ. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ, ಅದರಿಂದ ಮನೆಯಲ್ಲೇ ತಂದುಬಿಟ್ಟಿದ್ದೀನಿ. ನಾನು ಕೂಡ ಕರ್ಪೂರ, ಗಂಧಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲೇ ಕುಂಕುಮ ಇತ್ತು, ಕುಂಕುಮನೂ ಕೂಡ ಮಕ್ಕಳಿಗೆ ನನಗೆ ಎಲ್ಲ ಇಟ್ಕೊಂಡೆ. ತುಂಬ ಜನ ಎಲ್ಲ ಈಚೆನೂ ಕೂಡ ಪೂಜೆ ಮಾಡಿ, ಈಚೆನೂ ಕೂಡ ಈ ರೀತಿ ನೋಡಿ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಆ ಕವರ್ಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ, ಅದೇ ಇಲ್ಲಿ ಗಲೀಜು ಮಾಡೋದು. ಕಬ್ಬಾಳಮ್ಮ ನೋಡಿ ಇಲ್ಲೇ ದರ್ಶನ ಕೊಡ್ತಿದ್ದಾಳೆ. ಗರ್ಭಗುಡ್ಲೇ ನೋಡಬೇಕಂತೇನಿಲ್ಲ, ಇಲ್ಲಿ ಈಚೆಗಡೆನೇ ನೋಡ್ಬೋದು. ಕುಂಕುಮ ಕೂಡ ಇದೆ, ಅದನ್ನೇ ಹಣೆಗೆ ಇಟ್ಕೊಂಡು ಅಲ್ಲೇ ಬಂದು ಕೂತ್ಕೊಂಡಿದ್ವಿ ಈಚೆಗಡೆ. ನೆರವಿ ಫಂಕ್ಷನ್ ಬಂದ್ರಿಂದ ನೆರವಿಗೆ ಅಂತ ಈ ಹಾಲನ್ನು ಬುಕ್ ಮಾಡಿದರು. ತುಂಬ ಚೆನ್ನಾಗಿತ್ತು ಹಾಲಂತೂ. ನೆರವಿ ಮಾಡೋರು ಜಾಸ್ತಿ ಮಾಡ್ತಾರೆ ಇಲ್ಲಿ. ಹೊಸ್ದಾಗಿ ಮದುವೆ ಆಗಿರೋರಿಗೆಲ್ಲ ನೆರವಿ ಮಾಡೋದು. ಮನೆ ದೇವರು ಸೇವೆ ಮಾಡ್ದಂಗೂ ಆಗುತ್ತೆ. ಊಟಕ್ಕೆ ಕೂತಿದ್ದೀವಿ ನಮ್ಮ ಮಕ್ಕಳು, ನಾವು, ನಮ್ಮ ಯಜಮಾನ್ರು, ಅವ್ರ ಅಕ್ಕ, ಅವ್ರ ಅಕ್ಕನ ಮಗಳು, ಅವ್ರ ಅಕ್ಕನ ಗಂಡ ಎಲ್ಲ ಕೂಡ ಬಂದಿದ್ದರು. ನಮ್ಮ ರಿಲೇಷನ್ದೇ ನೆರವಿ ಇತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಕಬಾಬು, ಸಾಂಬಾರು, ಗೊಜ್ಜು ಎಲ್ಲ ತುಂಬ ಚೆನ್ನಾಗಿತ್ತು. ಮುದ್ದೆ ಊಟನೂ ಇತ್ತು, ಬಿರಿಯಾನಿ ಊಟನೂ ಇತ್ತು. ನಮಗೆಲ್ಲ ಮುದ್ದೆ ಊಟನೇ ಬೆಸ್ಟ್ ಅಂತ ಅಂದ್ಕೊಂಡು ಮುದ್ದೆ ಊಟ ಮಾಡಿದ್ವಿ. ಅದೆಲ್ಲ ಆದಮೇಲೆ ಈಚೆಗಡೆ ಬಂದಮೇಲೆ ಬೀಡ ಇತ್ತು. ಬೀಡ ಹಾಗೂ ಐಸ್ ಕ್ರೀಮನ್ನು ತಿಂದು ಸ್ವಲ್ಪ ಹೊತ್ತು ನಮ್ಮ ಆಂಟಿ ಜೊತೆಯಲ್ಲಿ ಮಾತಾಡ್ಕೊಂಡು ಈ ರೀತಿ ಕೂತ್ಕೊಂಡಿದ್ದು. ಆಮೇಲೆ ಊರಿಗೆ ಬಂದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಬಾಯ್.